ನಾನು ಇವತ್ತು ಭಗವದ್ಗೀತೆ ಯಾವುದೇ ಶ್ಲೋಕಗಳನ್ನು ಇವತ್ತು ಹೇಳಲ್ಲ. ಯಾಕಂದರೆ ಅದನ್ನು ನನ್ನ ಇನ್ನೊಂದು ಚಾನಲ್, ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಯವನು ಅವನೊಂದು ಭಗವದ್ಗೀತೆ ಹೇಳ್ತಾನಂತೆ. ಇವನ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಇವನಿಗೊಂದು ಸ್ಪೆಷಲ್ ಎಪಿಸೋಡ್ ಮಾಡಲಿಕ್ಕಿದೆ. ಸೊ ನಾನು ಇವತ್ತು ಹೇಳುವ ವಿಚಾರ ಅಂದರೆ, ನಿನ್ನೆ ನನಗೆ ಪ್ರಸನ್ನಕ್ಕ ಕಾಲ್ ಮಾಡಿದರು. ಪ್ರಸನ್ನಕ್ಕನಿಗೆ ಎಲ್ಲ ಹೋರಾಟಗಾರರು ಕಾಲ್ ಮಾಡಿ ನನಗೆ ಸೈಲೆಂಟ್ ಆಗಿರೋಕ್ಕೆ ಹೇಳ್ತಾ ಇದ್ದಾರಂತೆ. ಪ್ರಸನ್ನಕ್ಕ ಆ್ಯಕ್ಚುಲಿ ಹೇಳಿದ್ದಾರೆ ನನಗೆ ಮೊದಲೇ, ಅನಿತಾ ನಂದು ಕೆಲಸ ಮುಗೀತು, ಪ್ರಸನ್ನಕ್ಕ ನಮ್ಮದು ಮೀಟಿಂಗ್ ಮಾಡಿ ಕ್ಲಾರಿಫಿಕೇಷನ್ ಕೊಟ್ಟು ಪ್ರಸನ್ನಕ್ಕ ಮ್ಯಾಟ್ರ್ ಕ್ಲೋಸ್ ಮಾಡಿದ್ದಾರೆ. ಸೊ ನಾನು ಎಲ್ಲಿ ಕೂಡ ಪ್ರಸನ್ನಕ್ಕನ ಹೆಸರು ಹೇಳುವಾಗಲೇ ಹೇಳಿದ್ದೇನೆ, ಇನ್ನು ಪ್ರಸನ್ನಕ್ಕನ ಅಗತ್ಯ ಇಲ್ಲ ಅಂತ. ಮತ್ತು ನಾನು ಪ್ರಸನ್ನಕ್ಕನಿಗೆ ಮೆಸೇಜ್ ಮಾಡಿದ್ದೆ, ಯಾವುದೋ ಒಂದು ಆಡಿಯೋ ಕಳಿಸಿದ್ದಕ್ಕೆ. ಪ್ರಸನ್ನಕ್ಕ, ನಾನು ಟೀಮಿಂದ ಹೊರಗೆ ಬಂದಿದ್ದೀನಿ, ನಾನಿನ್ನು ಯಾರು ಹೇಳಿದಾಗೆ ಕೇಳಲ್ಲ, ಇನ್ನು ನನ್ನ ಆಟ ಶುರು ಅಂತ. ಅದು ಯಾಕೆ ನಾನು ಆಟ ಶುರು ಮಾಡಿದೆ ಅಂದರೆ, ಒಂದು ಪ್ರಶಾಂತ್ ಕೊಟ್ಟ ರಾಂಗ್ ಕ್ಲಾರಿಫಿಕೇಷನು, ಅಲ್ಲಿ ನನಗೆ ಸಿಟ್ಟು ಬಂದಿತ್ತು. ಇಡೀ ಹೋರಾಟಗಾರರನ್ನು ಇದು ನನ್ನ ಎಗೇನ್ಸ್ಟ್ ಕಟ್ಟಿಕೊಟ್ಟಿದ್ದು ಪ್ರಶಾಂತ್, ಅದೊಂದು ವಿಷಯಕ್ಕೆ. ಇನ್ನೊಂದು, ಅಣ್ಣಾ ಬಾಂಡ್ ಮತ್ತು ವಿಜಯನಾರವಿ, ಹರಿಕೃಷ್ಣ, ಈ ಮುದುಕಪ್ಪ ಯಾರು ರವೀಂದ್ರ ಶೆಟ್ಟಿ, ಶೈಲಜಾ ಅಮರನಾಥ್, ಈಗ ಜ್ವಾಲಾಮುಖಿಯವನು ಸೇರಿದ್ದಾನೆ. ಇವುಗಳೆಲ್ಲ ಹುಚ್ಚು ಶುರುವಾಗಿ, ಇವುಗಳೆಲ್ಲ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಹುಚ್ಚು ಕಟ್ಟಲಿಕ್ಕೆ ಶುರುವಾಗಿದ್ದು. ಸೊ ಇವರದೆಲ್ಲ ನಡೀತಾ ಇರಲಿ, ಅದು ಅವರು ಸ್ವಲ್ಪ ಹೊಟ್ಟೆಪಾಡಿಗೆ. ನಮ್ಮ ಇವರಿಗೂ ಕೂಡ, ಯಾರು ಅಕ್ಷರ ಮೀಡಿಯಾದವರಿಗೂ ಏನಿಲ್ಲ, ಅವರಿಗೆ ಇನ್ಕಮೇ ಇಲ್ಲ. ಸೊ ಇವರಿಗೆಲ್ಲ ಸ್ವಲ್ಪ ನನ್ನ ಬಗ್ಗೆ ಮಾತಾಡಿ, ನಾನು ಕೇಳಿದೆ ಮೊನ್ನೆ, ಸರ್ ಎಷ್ಟು ಸಾವಿರ ಆಯಿತು ಸರ್ ವ್ಯೂಸ್, ಎಷ್ಟು ದುಡ್ಡು ಬರುತ್ತೆ ಅಂತ. ಯಾಕೆ ಅಂತ ಕೇಳಿದರು. ಸರ್ ನನ್ನದೊಂದು ಭಿಕ್ಷೆ ಅಂತ ತೊಗೊಳ್ಳಿ ಸರ್, ನಿಮಗೂ ಶೈಲಜಾ ಅಮರನಾಥಿಗೆಲ್ಲ ನಾನು ಸ್ವಲ್ಪ ಭಿಕ್ಷೆ ಹಾಕಿದ್ದೀನಿ, ತೊಗೊಳ್ಳಿ ಸರ್, ನನಗೊಂದು ಪುಣ್ಯ ಸಿಗಲಿ ಅಂತ. ಯಾಕಂದ್ರೆ ನನ್ನ ಕಂಟೆಂಟ್ ಮಾಡಿ ಈಗ ಜ್ವಾಲಾಮುಖಿಯನ್ನು ತಿಂತಾ ಇದ್ದಾನೆ. ನಾನು ಒಂದೇ ಕೇಳ್ತಾ ಇರೋದು ಯೂಟ್ಯೂಬರ್ಸ್, ನಿಮಗೆ ಕೈಕಾಲು ಗಟ್ಟಿ ಇಲ್ವಾ ನಿಮಗೆ? ಅವಳಿಗೆ ಲಾಯರಿಗೆ ಕೋರ್ಟಿಗೆ ಹೋಗಿ ಕೇಸು ವಾದ ಮಾಡಿಗೆಲ್ಲ ತಿನ್ನೋಕ್ಕಾಗಲ್ವ ಫೀಸ್ ತಗೊಂಡು? ಇದು ಅವರಾದ ಅಕ್ಷರ ಮೀಡಿಯಾದವರು, ವಯಸ್ಸಾದವರು ಪಾಪ ಇರಲಿ ಯೂಟ್ಯೂಬಲ್ಲಿ ಏನಾದರೂ ಮಾತಾಡಿಕೊಂಡು ಅಂತ. ಉಳಿದವರಿಗೆ ಹೆಂಗಿದ್ದಾರಲ್ಲ ಹುಡುಗರು. ನಾನು ಜನತಾ ಏಜೆಂಟಿಗೆ ಅದೇ ಹೇಳಿದ್ದು ಮೊನ್ನೆ. ನನಗೆ ಪರ್ಸ್ನಲ್ ಮೆಸೇಜ್ ಹಾಕಿದ್ದು, ನನ್ನ ಹೆಸರು ಹೇಳಬೇಡಿ ಅಂತ. ನಾನು ಹೇಳಿದ್ದು, ನಿಂಗೆ ಕಷ್ಟಪಟ್ಟು ದುಡಿಲಿಕ್ಕೆ ಸಂಕಟನ ಮಾರಾಯ ನಿನಗೆ, ಸುಳ್ಳು ಕಂಟೆಂಟ್ ಯಾಕೆ ಮಾಡ್ತೀಯಾ ಅಂತ. ಸಾಮಾಜಿಕ ತಾಣದಲ್ಲಿದ್ದ ಕಂಟೆಂಟು ಯೂಟ್ಯೂಬಲ್ಲಿ ಪಬ್ಲಿಕಲ್ಲಿದೆ, ಏನು ಬರ್ತೀಯ ನೀನು ಪಬ್ಲಿಕಲ್ಲಿದ್ದರೆ? ಏನು ಮಾಡ್ತೀಯ ಕಂಟೆಂಟು? ಇಡೀ ಹೋರಾಟದ ವ್ಯವಸ್ಥೆಯನ್ನು ನಾನು ಹೇಳಿದ್ದೇನೆ ಅವತ್ತು, ಫೆಬ್ರವರಿ 5ರವರೆಗೆ ವೆಯ್ಟ್ ಮಾಡಿ ಅಂದರೆ. ಅದಕ್ಕಿಂತ ಮೊದಲೇ ನಂದು ಆ ಗಾಣಿಗಂದು, ಅವನೆಲ್ಲಿ ಸತ್ತೋಗಿದ್ದಾನೆ ಅವನು ಗಾಣಿಗ. ಮೊನ್ನೆ ಬಂದಿದ್ದೆ, SIT ಹಿಂದೆನೇ ಇದ್ದಾನೆ, ವಿಜಯವಾಸು ಪೂಜಾರಿ ಜೊತೆ ಗಾಣಿಗನಿದ್ದಾನೆ, ಪ್ರಶಾಂತ್ ಇದ್ದಾನೆ. ಪ್ರಶಾಂತ್ ಹೋರಾಟದಿಂದ ಹಿಂದೆ ಸರಿಲ್ಲ, ಅವರೊಟ್ಟಿಗೆ ಇದ್ದಾರೆ. ಯಾಕಂದರೆ ಇವರಿಗೆ ಅನ್ನದ ಮಾರ್ಗ ಎರಡಕ್ಕೂ ಕೆಲಸ ಇಲ್ಲ, ಪ್ರಶಾಂತ್ಗೂ ಕೆಲಸ ಇಲ್ಲ, ಗಾಣಿಗನಿಗೂ ಕೆಲಸ ಇಲ್ಲ. ಸೊ ವಿಜಯವಾಸು ಪೂಜಾರಿಯನ್ನು ಹಿಡ್ಕೊಂಡು SITಗೆ ಹೋಗೋದು, ಇನ್ನೋವಾ ಕಾರಲ್ಲಿ ಹೋಗೋದು, ಶೈನ್ ಮಾಡೋದು, ಮಹೇಶಣ್ಣ ಎದುರು ಹೀರೋ ಆಗೋದು, ಪ್ರಚಾರ ಪ್ರಚಾರ ಪ್ರಚಾರ. ನಾನು 10 ಸಲ ಬೇಕಾದರೂ ಹೇಳ್ತೇನೆ, ಇವುಗಳಿಗೆ ಪ್ರಚಾರ, ಸ್ವಲ್ಪ ದುಡ್ಡು ಮಾಡಲಿಕ್ಕೆ ಸಂಕಟನೇ ಇವರಿಗೆ ದುಡಿಯೋಕ್ಕೆ. ನಾವು ಹೆಣ್ಮಕ್ಳಾಗಿ ಹೋಗಿ ದುಡಿತಾ ಇಲ್ವ ಆಫೀಸಿಗೆ? ಇವಾಗೆಲ್ಲ ಎಜುಕೇಷನ್ ಇಲ್ಲ, ಗಾಣಿಗನಿಗೆ ಎಜುಕೇಷನ್ ಇಲ್ಲ, ಪ್ರಶಾಂತ್ ಅವರಿಗೆ ಎಜುಕೇಷನ್ ಇಲ್ವಾ? ಏನಾದರೂ ಜಾಬ್ ಮಾಡಬಾರ್ದಾ? ಅದವರವರ ವೈಯಕ್ತಿಕ. ಸೊ ಅದಿರಲಿ. ನಾನು ಈಗ ಈ ವಿಡಿಯೋ ಮಾಡ್ತಾ ಇರೋದು, ಪ್ರಸನ್ನಕ್ಕನಿಗೆ ಯಾರೂ ಕಾಲ್ ಮಾಡಬಾರ್ದು. ಪ್ರಸನ್ನಕ್ಕನಿಗೂ ನನಗೂ ಸೌಜನ್ಯ ಹೋರಾಟಗಾರರು ಅಂತ ಪರಿಚಯ ಇಲ್ಲ. ಪ್ರಸನ್ನಕ್ಕ ನನ್ನೊಂದು ಅಕ್ಕನಾಗಿ ಮಾತಾಡ್ತಾರೆ ಬಿಟ್ಟರೆ, ಅದು ನಿನ್ನೆ ತುಂಬ ಮಾತಾಡಿದರು, ಅದು ಪರ್ಸ್ನಲ್ ಮಾತಾಡಿದ್ದು ಬಿಟ್ಟರೆ ನಾನು ಹೋರಾಟದ ವಿಷಯ ಮಾತಾಡಲಿಕ್ಕೆ ಬಿಡಲಿಲ್ಲ. ಪ್ರಸನ್ನಕ್ಕನಿಗೆ ಯಾರೂ ಕಾಲ್ ಮಾಡಬಾರ್ದು. ಪ್ರಸನ್ನಕ್ಕ ಹೇಳಿದರೆ ಕೇಳೋ ವ್ಯಕ್ತಿನೂ ನಾನಲ್ಲ, ಯಾಕಂದರೆ ನಾನು ಹೋರಾಟಗಾರ್ತಿ ಅಲ್ಲ. ನಾನೊಂದು ಪ್ರತಿಜ್ಞೆ ತಗೊಂಡಿದ್ದೀನಿ. ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ನನಗೆ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದರು, ಅಲ್ಲಿ ಅನಿತಾ ಕಾಸರಗೋಡು ಚೇಂಜ್ ಆಗಿದ್ದಾರೆ. ನನ್ನ ಇನ್ನೊಂದು ಮುಖ, ದ್ವಿಮುಖ ಅಂತ ಹೇಳಿದ್ಲಲ್ಲ, ಇನ್ನೊಂದು ಆಟ ಶುರುವಾಗಿದೆ. ಅಸಲಿ ಆಟ ಶುರುವಾಗಿದೆ ನಂದು. ನಾನು ಪ್ರತಿಯೊಬ್ಬ ಹೋರಾಟಗಾರನ, ಇನ್ಕ್ಲೂಡಿಂಗ್ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು, ಜಯಂತಿದು ತುಂಬ ಇದೆ ಕಿತಾಪತಿ. ಜಯಂತಿದು ಕಿತಾಪತಿ ತುಂಬ ಇದೆ. ಗಾಂಜಾದ ಕಥೆ ಎಲ್ಲ ಹೇಳ್ತೀನಿ ನಾನು, ನನಗೂ ಸಿಕ್ಕಿದೆ ಇನ್ಫಾರ್ಮೇಷನ್, ಅನೀಶ್ ಹೇಳಿಕೊಟ್ರು ತುಂಬ. ಆಯಿತಾ? ಎಲ್ಲರದ್ದು ಚರಿತ್ರೆಯನ್ನು ಬಯಲು ಮಾಡಿನೇ ಅನಿತಾ ಕಾಸರಗೋಡು ಇನ್ನೂ ಸೈಲೆಂಟ್ ಆಗೋದು. ಇದೇ ಯೂಟ್ಯೂಬ್ ಚಾನಲಲ್ಲಿ ಲೈಕ್ ಬರುತ್ತಾ, ವ್ಯೂಸ್ ಬರುತ್ತಾ, ಇದು ಕಮೆಂಟ್ ಬರುತ್ತಾ ನಾನು ನೋಡಲ್ಲ. ನಾನು ಮಾತಾಡ್ತಾ ಇರ್ತೀನಿ. ಆಯಿತಾ? ಒಳ್ಳೆಯವ್ರ ಹತ್ರ ಚಂದದಲ್ಲಿ ಮಾತಾಡ್ತೀನಿ, ಕೆಟ್ಟವ್ರ ಹತ್ರ ಕೆಟ್ಟದಾಗಿ ಮಾತಾಡ್ತೀನಿ. ಎಲ್ಲರ ಇದು ಡಬ್ಬಿ ದುಡ್ಡು ಅಂತ ಹೇಳಿದರು, ಖಂಡಿತ ಡಬ್ಬಿ ದುಡ್ಡು ಇಟ್ಟಿದ್ದಾರೆ, ಡಬ್ಬಿ ಇಟ್ಟೇ ದುಡ್ಡು ಮಾಡಿದ್ದು ಪ್ರಚಾರಕ್ಕೆ. ನಾನು ಅದು ತಪ್ಪು ಅಂತ ಹೇಳಲ್ಲ, ಅದರ ಲೆಕ್ಕ ಕೊಡಬೇಕಿತ್ತಲ್ಲ ಮಹೇಶಣ್ಣ, ನೀವು ಡಬ್ಬಿಯಿಂದ ಎಷ್ಟು ದುಡ್ಡಾಗಿದೆ ಅಂತ. 1-2 ಹೋರಾಟಕ್ಕೆ ಡಬ್ಬಿ ದುಡ್ಡು ಇಟ್ಟಿದ್ದಾರೆ. ತುಂಬ ಜನ ಹಿಂದೆ ಸರ್ದು, ಇದು ಹೋರಾಟ ಅಲ್ಲ, ಇದು ದುಡ್ಡು ಮಾಡೋದಂದೆ ಅಂತ ಉಜಿರೆಯವರೇ ಹೇಳಿದ್ದು ನನಗೆ. ಮತ್ತು ನನಗೆ ಯಾರು ಮಾಹಿತಿ ಕೊಡ್ತಾ ಇದ್ದಾರೆ, ಯಾರು ಸಪೋರ್ಟ್ ಮಾಡ್ತಾಯಿದ್ದಾರೆ? ನನ್ನ ಫ್ಯಾಮಿಲಿಯವರೇ, ನನ್ನ ಕ್ಲೋಸ್ ಫ್ಯಾಮಿಲಿ, ಅಂದರೆ ಅಕ್ಕ ತಂಗಿಯರೇನಲ್ಲ, ಕ್ಲೋಸ್ ಫ್ಯಾಮಿಲಿಯವರು ಧರ್ಮಸ್ಥಳದ ಒಳಗಡೆನೇ ಇದ್ದಾರೆ. ಸೊ ಅಲ್ಲಿಂದ ನನಗೆ ಪ್ರತಿಯೊಂದು ಮಾಹಿತಿನೂ ಬರ್ತಾ ಇದೆ. ಬೇರೆ ಯಾರನ್ನು ಬ್ಲೇಮ್ ಮಾಡೋದು ಬೇಡ. ದೀಪಕ್ ಶೆಟ್ಟಿ ಪಿಕ್ಚರಲ್ಲಿ ಇಲ್ಲ, ವಸಂತ ಗಿಳಿಯಾರು ಇಲ್ಲ, ಅವರೆಲ್ಲ ಹೋಗಿದ್ದಾರೆ ಗೊತ್ತಿಲ್ಲ. ಯಾರಿಗಾದ್ರೂ ಅಗತ್ಯ ಇದ್ದರೆ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ. ಬಟ್ ನನ್ನ ಫ್ಯಾಮಿಲಿಯಿಂದಲೇ, ನನ್ನ ಅಕ್ಕ ತಂಗಿಯರು ಭಾವಂದಿರು ಏನಲ್ಲ, ನನ್ನೊಂದು ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸು ತುಂಬ ಜನ ಧರ್ಮಸ್ಥಳದಲ್ಲಿದ್ದಾರೆ. ಅಲ್ಲಿ ನನಗೆ ಪ್ರತಿಯೊಂದು ಮಾಹಿತಿ, ತಿಮ್ರೋಡಿ ಅವರ ಹಿಸ್ಟ್ರಿನೂ ಬರ್ತಾ ಇದೆ,
ಮಟ್ಟಣ್ಣನವರ ಕಥೆನೂ ಬರ್ತಾ ಇದೆ. ಅದು ಬೆಂಗಳೂರಲ್ಲಿ ಒಬ್ಬರಿಗೆ ಮಾತಾಡಿದ್ದೀನಿ ನಾನು. ಎಲ್ಲ ದಾಖಲೆ ಸಮೇತ, ಯಾಕಂದ್ರೆ ನಾವು ದಾಖಲೆ ಇಲ್ಲದೆ ಆರೋಪ ಮಾಡಬಾರ್ದಲ್ಲ. ಎಲ್ಲವನ್ನು ಬಟಾಬಯಲು ಮಾಡ್ತೀನಿ. ದಯವಿಟ್ಟು ಯಾವ ಹೋರಾಟಗಾರರು ಪ್ರಸನ್ನಕ್ಕನಿಗೆ ಕಾಲ್ ಮಾಡಬೇಡಿ. ಪ್ರಸನ್ನಕ್ಕ ಕಾಲ್ ಮಾಡಿ ಅನಿತಾ ಸೈಲೆಂಟ್ ಆಗಿರೋ ಅಂದ್ರೆ ನಾನು ಕೇಳೋಳಲ್ಲ. ಪ್ರಸನ್ನಕ್ಕ ನನಗೆ ಲೀಗಲ್ ಆ್ಯಕ್ಷನ್ ತಗೊಳ್ಳಿಕ್ಕೆ ಅವತ್ತೇ ಹೇಳಿದ್ದಾರೆ. ಆ ಕ್ಲಾರಿಫಿಕೇಷನ್ ವೀಡಿಯೋದಲ್ಲೇ ಹೇಳಿದ್ದಾರೆ. ಇನ್ನು ಪ್ರಶಾಂತಿಗೂ ಅನಿತನಿಗೆ ಏನಾದರೂ ಸಮಸ್ಯೆ ಆದರೆ ಇಬ್ಬರಿಗೂ ಲೀಗಲ್ ಆ್ಯಕ್ಷನ್ ತಗೋಬೋದು. ಮತ್ತು ಪ್ರಶಾಂತ್ ಎಂಬುದೊಂದು ಆ ವ್ಯಕ್ತಿಯ ಬಗ್ಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ನಿನ್ನೇನು ಗಾಣಿಗನಿಗೆ ವಿಜಯವಾಸು ಪೂಜಾರಿಗೆ ಅಷ್ಟು ಮೆಸೇಜ್ ಮಾಡಿದ್ದೀನಿ ನಾನು. ಯಾಕಂದ್ರೆ ನಾನು ಪ್ರಶಾಂತ್ ಪಿಕ್ಚರಲ್ಲಿ ಇಲ್ಲ ಅಂದ್ಕೊಂಡೆ. ನೋಡಬೇಕಿದ್ರೆ ಅಲ್ಲಿ ಬೆಳ್ತಂಗಡಿಯಲ್ಲಿ ಹೋಗಿ ಇಂಟರ್ವ್ಯೂ ಮಾಡ್ತಿದ್ದೆ. ಅಲ್ಲಿ ನನಗೆ ಸಿಟ್ಟು ಬಂದಿದ್ದು. ಪುನಃ ಇವರ ಜೊತೆನೇ ಸೇರಿ ನನಗೆ ಇದು ಹೋಗಿದೆ. ಸಮ್ ಇನ್ಫಾರ್ಮೇಷನ್ ಹ್ಯಾಸ್ ಗಾನ್ ರಾಂಗ್. ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಶಾಂತ್ ಈ ಹುಡುಗರಿಗೆ, ಈ ಶ್ರೀನಾಥ್ ಶೆಟ್ಟಿಗೆ, ವಿಜಯ ನಾರವಿಗೆ, ಮನೆಯವನೊಬ್ಬ ವಿಶ್ವಾಸ ಶೆಟ್ಟಿ ಅಂತ ಇದ್ದಾನೆ, ಅವನು ಭಾರಿ ಆಟ ಆಡ್ತಾ ಇದ್ದಾನೆ, ಫೇಕ್ ಐ ಡಿ, ಅವನಿಗೆ ಎಲ್ಲ ಕ್ಲೋಸ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಯಾಕಂದರೆ ಅವನು ಹೇಳ್ತಾ ಇದ್ದಾನೆ, ಪ್ರಶಾಂತ್ ನನ್ನನ್ನು ಅನ್ಬ್ಲಾಕ್ ಮಾಡಿ, ವರ್ಡ್ ನಾನು ಹೇಳಲ್ಲ, ನಂದು ಹುಚ್ಚು ಬಿಡುತ್ತಂತ. ಪ್ರಶಾಂತ್ ಅನ್ಬ್ಲಾಕ್ ಮಾಡಿದ್ದು, ಪ್ರಶಾಂತ್ ಮಾತಾಡಬೇಡಿ ಅಂದರು, ನನ್ನ ಹುಚ್ಚು ಬಿಡಲ್ಲ, ಆಯಿತಾ. ಹುಚ್ಚುಗಟ್ಟುದೆ ನಿಮ್ಮಂಥ ಹುಚ್ಚರ ಜೊತೆ ಹುಚ್ಚುಗಟ್ಟುದೆ ನಾನು, ಒಟ್ರಾಶಿ ಮರಳು ಕಟ್ಟಿಂಗ್ ಅಷ್ಟೇ ನಾನು ಹೇಳ್ತಾ ಇರೋದು. ಬಿಡಲ್ಲ ಅಂದರೆ ಬಿಡಲ್ಲ ನಿಮ್ಮನ್ನು. ನಾನು ಸಾಧಾರಣ ಹೆಣ್ಣಲ್ಲ, ಅದು ಹಾಗೆ ತಿಳ್ಕೊಬೇಡಿ ನೀವು, ಆಯಿತಾ. ನೀವು ಬ್ಲ್ಯಾಕ್ ಮೇಲ್ ಮಾಡಿದರೆ ಹಿಂದೆ ಸರ್ದ ಹೆಣ್ಣು. ನನಗೆ ವೀರೇಂದ್ರ ಹೆಗ್ಡೆಯ ಕಂಪನಿಯಲ್ಲಿ ಕೆಲಸ, ಅದು ಫ್ಲಾಪ್ ಆಯಿತು, ನಿಮ್ಮದು ಎಲ್ಲ ಫ್ಲಾಪ್ ಆಯಿತು. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹನಿ ಟ್ರ್ಯಾಪ್ ಅಂತೆ, ಹನಿ ಟ್ರ್ಯಾಪು ಯಾರಿಗೆ? ಆ ಮುದುಕಪ್ಪ ರವೀಂದ್ರ ಶೆಟ್ಟಿಗೂ ಈ ಪ್ರಶಾಂತ್ ಪೂಜಾರಿಗೂ ನಾನು ಹನಿ ಟ್ರ್ಯಾಪ್ ಮಾಡಿದಂತೆ. ಇವುಗಳಲ್ಲಿ ಏನಿದೆ ಅಂತ ಹನಿ ಟ್ರ್ಯಾಪ್ ಮಾಡಬೇಕು ನಾನು? ಇವುಗಳಲ್ಲಿ ದುಡ್ಡಿದ್ದಾನೆ, 5 ಪೈಸೆ ಗತಿ ಇಲ್ಲ. ಆ ರವೀಂದ್ರ ಶೆಟ್ಟಿಯ ಮನೆ ಫೋಟೋ ಕಳಿಸಿದ್ರು ಒಬ್ಬರು. ಪ್ರಶಾಂತದ ಅದಕ್ಕಿಂತ ಕಡೆದೆ. ಹೇಳೋದು ಎ ಸಿ ರೂಮಲ್ಲಿ ಇದ್ದೀನಿ, ಬೇರೆ ಮನೆ ಮಾಡಿದ್ದೀನಿ ಅಂತ ಏನೂ ಇಲ್ಲ, ಎಲ್ಲ ಗೊತ್ತು ನನಗೆ. ಪ್ರಶಾಂತನ್ನು ಹೇಗೆ ಆಟ ಆಡಿಸ್ಬೇಕು ಅಂತ ಗೊತ್ತು ನನಗೆ, ಆಯಿತಾ. ನಿನ್ನೆ ಕೂಡ ಪ್ರಶಾಂತ ಅಲ್ಲೇ ಇದ್ದರು, ಬಸ್ಸಲ್ಲಿ ಓಡಾಡ್ತಿದ್ದು ಒಬ್ಬರು ನೋಡಿದ್ದಾರೆ, ಬೈಕ್ ಮಾರಿದಾರ ಗೊತ್ತಿಲ್ಲ, ಎ ಸಿ ರೂಮಲ್ಲಿ ಇಲ್ಲ, ಅದೇ ಮನೆಯಲ್ಲಿದ್ದಾರೆ. ಮತ್ತು ಶಾಲೆ ಅವರ ಮಗಳು ಯೋಗನ ಪ್ರಶಾಂತ್ ಇದ್ದು ಶಾಲೆಗೆ ನಾನು ಕಾಲ್ ಮಾಡಿದ್ದೆ. ಟೀಚರ್ ಹತ್ರ ಕಾಂಟ್ಯಾಕ್ಟಲ್ಲಿದ್ದಾನೆ, ಬರ್ತಾಳೆ. ಒಳಗಡೆ ಬರಲ್ಲ ಅಂತೆ, ಹೊರಗಡೆ ಬಿಟ್ಟು ಹೋಗ್ತಾರೆ ಮಗಳನ್ನು ಶಾಲೆಯಿಂದ. ಪ್ರತಿಯೊಂದು ಪ್ರಶಾಂತಿಗೆ ಬೇರೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ಆ ಮನುಷ್ಯನಿಗೆ ಸ್ಟ್ರೈಟ್ ಫಾರ್ವರ್ಡ್ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ನನ್ನನ್ನು ಕಣ್ತಪ್ಪಿಸಿ ಓಡ್ತಾರೆ ಅವರು. ಅವರನ್ನು ಹಿಡಿತೀನಿ, ರೆಡ್ ಹ್ಯಾಂಡ್ ಹಿಡಿತೀನಿ ನಾನು. ಪ್ರಶಾಂತನ್ನು ಹಿಡಿದು ಪಬ್ಲಿಕ್ಕಿಗೆ ತಂದು ಬಾಯಿ ಬಿಡಿಸ್ತೀನಿ. ಒಂದು ಪ್ರಶಾಂತನ್ನು. ಇನ್ನೊಂದು ಅಂಡ ಮಂಡಿಗೆ ಬೇರೆ ವ್ಯವಸ್ಥೆ ಆಗಿದೆ. ಇನ್ನು ನಾನು ಒಂದು ವಿಚಾರ ಹೇಳಲೇಬೇಕು, ಸಂಧ್ಯಾ ಪವಿತ್ರ ನಾಗರಾಜ್ ಅವ್ರದ್ದು. ನನಗೆ ತುಂಬ ಖುಷಿ ಆಯಿತು. ಐ ರಿಯಲಿ ಅಪ್ರಿಷಿಯೇಟ್ ಯು ಮೇಡಮ್. ಯಾಕಂದರೆ ನಾನು ಅವರಲ್ಲಿ ಕಾಂಟ್ಯಾಕ್ಟಲ್ಲೇ ಇದ್ದೆ ಮೊನ್ನೆಯಿಂದ, ಸೌಜನ್ಯ ವಿಚಾರಕ್ಕೆ. ಮೊನ್ನೆ ಗುರುವಾರ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗಲೂ ಕಾಲ್ ಮಾಡಿದೆ. ತುಂಬ ಬ್ಯುಸಿ ಇದ್ದರು, ಅರ್ಜೆಂಟ್ ಇದ್ದರೆ ಹೇಳಿ ಅನಿತಾ ಅಂತ ಹೇಳಿದರು. ವಿಷಯ ಹೇಳಿದ್ದೀನಿ. ಸೊ ನಿನ್ನೆ ನೀವು ಮಾಡಿದ ಕೆಲಸ ಗ್ರೇಟ್. ಹಾಗೆಯೇ ನಾನು ಈ ಪೊಲೀಸರಲ್ಲಿ ಹೇಳಿದ್ದೀನಿ, ನೀವು ಅಣ್ಣಾ ಬಾಂಡ್ ಮೇಲೆ ಆ್ಯಕ್ಷನ್ ತಗೊಳ್ಳೋದಿದ್ರೆ ಅದೇ V2 ಸೂರ್ಯನ ಗತಿ ಅಣ್ಣಾ ಬಾಂಡಿಗೆ ಆಗುತ್ತೆ. ಹೊಡೆದು ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ನಾನು ಗ್ಯಾರಂಟಿ ನಾನು ಪೊಲೀಸರಿಗೆ ಹೇಳಿದ್ದೀನಿ, ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಣ್ಣಾ ಬಾಂಡನ್ನು ನಿಮಗೆ ಟೈಮ್ ಕೊಟ್ಟಿದ್ದೀನಿ ನಾನು ಪೊಲೀಸರಿಗೆ. ಅವರ ಒಂದು ನನಗೆ ಡೇಟ್ ಹೇಳಿದ್ದಾರೆ, ಅದರೊಳಗೆ ಅವ್ರು ಏನಾದರೂ ಮಾಡ್ತೇನೆ ಅಂತ. ಅವರು ಮಾಡೋದಿದ್ದರೆ ನೆಕ್ಸ್ಟ್ ಕೆಲಸ ನಂದು. ಇದೇ V2 ಸೂರ್ಯನ ಗತಿ ಈ ಅಣ್ಣಾ ಬಾಂಡ್ ಎಂಬ ವ್ಯಕ್ತಿಗೆ ಬರುತ್ತೆ, ಶ್ರೀನಾಥ ಶೆಟ್ಟಿಗೆ. ಮತ್ತು ಅವನ ಪಿಂಡಗಳಿದ್ದಾರಲ್ಲಿ, ಹರಿಣಾಕ್ಷ ಶೆಟ್ಟಿ ಮತ್ತು ಅವಳು ವಿಜಯ ನಾರವಿ. ಅವಳಿಗೆ ನಾನು ಹೋಗ್ತೀನಿ. ಅವಳ ಇದು ನಾರವಿ ಸಂತೆಗೆ ಹೋದರೆ ಅವಳು ಪಬ್ಲಿಕ್ ಒಪಿನಿಯನ್ ಕೇಳಿದರೆ ಸಾಕು, ಅವಳ ಬಂಡವಾಳ ಬಯಲಾಗುತ್ತೆ. ಪಬ್ಲಿಕ್ ಒಪಿನಿಯನ್ ಕಲೆಕ್ಟ್ ಮಾಡ್ತೀನಿ ವಿಜಯ ನಾರವಿದು. ಮತ್ತು ಯಾರು? ಮುದುಕಪ್ಪ ರವೀಂದ್ರ ಶೆಟ್ಟಿ. ಅವನೀಗ ಸದ್ಯಕ್ಕೆ ಸಂಚಾರಿ ಹಿಂದೆನೇ ಅವನು ಹೋಗ್ತಾನೆ. ಬೇರೆ ಯಾರಿದ್ದಾರೆ? ಬೇರೆ ಯಾರೂ ಇಲ್ಲ. ಬೇರೆ ಯಾರಿದ್ರೂ ಅವರು ಬಟ್ಟ ಬಯಲು ಮಾಡೋದು ನಂಗೆ ಗೊತ್ತು. ಯಾಕಂದರೆ ಎಲ್ಲರ ಹಿಸ್ಟ್ರಿನೂ ನಾನು ತೆಗೆದಿದ್ದೀನಿ ಸದ್ಯಕ್ಕೆ. ನಾನೀಗ ಕೊನೆಯದಾಗಿ ಹೇಳ್ತಾ ಇದ್ದು, ಪ್ರಸನ್ನಕ್ಕನಿಗೆ ಯಾರು ಕಾಲ್ ಮಾಡಬೇಡಿ. ಪ್ರಸನ್ನಕ್ಕನಿಗೂ ಪ್ರಶಾಂತಿಗೂ ಕಾಂಟ್ಯಾಕ್ಟ್ ಇಲ್ಲ. ಪ್ರಸನ್ನಕ್ಕನೂ ನಂಬಲ್ಲ. ಅವ್ರು ಏನೋ ತಪ್ಪು ಮಾಡಿದ್ದಾರೆ, ಪ್ರಶಾಂತ್ ಏನೋ ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನು ನನ್ನ ಬಗ್ಗೆ ಕೆಟ್ಟದಾಗಿ ಯಾರಿಗೋ ಹೇಳಿದ್ದಾರೆ, ಅದನ್ನೇ ಹಿಡ್ಕೊಂಡು ಇವರು ಇದು ಮಾಡ್ತಾಯಿದ್ದಾರೆ. ಪ್ರಶಾಂತಿಗೆ ನಾನು ಗತಿ ಕಾಣಿಸ್ತೀನಿ, ವೆಯ್ಟ್ ಮಾಡಿ. ಪ್ರಶಾಂತ್ ಅವರ ಹೆಂಡತಿದು ನಂಬರ್ ಇದೆ, ಪ್ರಶಾಂತ್ ಅವರ ಮಗಳದ್ದು ಟೀಚರ್ ನಂಬರ್ ಇದೆ, ಪ್ರಶಾಂತ್ ಅವ್ರ ಫ್ಯಾಮಿಲಿ ಮೆಂಬರ್ಸದ್ದು ಕಾಂಟ್ಯಾಕ್ಟ್ ಇದೆ. ಬಟ್ ಪ್ರಶಾಂತನ್ನು ಟ್ರ್ಯಾಪ್ ಮಾಡುವಾಗ ವೆರಿ ವೆರಿ ಕೇರ್ಫುಲ್ಲಾಗಿ ಮಾಡಬೇಕು. ನಾನು ಎದುರಿಗೆ ಹೋದರೆ ಪ್ರಶಾಂತ್ ಓಡ್ತಾರೆ. ಫಿಯರ್, ತುಂಬ ಭಯ ನಾನು ಪ್ರಶಾಂತ್ಗೆ ಕಂಡ್ರೆ. ಸೊ ಮತ್ತೆ ಸಿಗೋಣ. ತುಂಬ ವಿಷಯ ಮಾತಾಡಲಿಕ್ಕಿದೆ. ಇನ್ನು ಹೋರಾಟಗಾರ ಹಿಂದೆನೇ ಬಿದ್ದಿದ್ದೀನಿ. ಇದು ಎಪಿಸೋಡ್ ಆಗಿ 10 ನಿಮಿಷ ಡೈಲಿ ಬರ್ತಾಯಿದೆ. ಶುಭವಾಗಲಿ.